ಮಕ್ಕಳೇ, ಒಮ್ಮೆ ಅಕ್ಬರ್ ಬಾದಶಾಹನು ತನ್ನ ಮಂತ್ರಿಯಾದಂತಹ ಬೀರ್ಬಲನನ್ನು ಬೇರೆ ಒಂದು ನಗರಕ್ಕೆ ಕಾರ್ಯನಿಮಿತ್ತ ಕಳಿಸಿಕೊಡ್ತಾನೆ. ಆಗಲೇ ಬೀರ್ಬಲನ ಚತುರತೆ ಎಲ್ಲೆಡೆಯಲ್ಲಿಯೂ ಪ್ರಚಾರವಾಗಿತ್ತು. ಬೀರ್ಬಲನೆಂದರೆ ಇಷ್ಟು ಜಾಣ. ಅಕ್ಬರನ ಮಂತ್ರಿಯಾದಂತಹ ಬೀರ್ಬಲ ಎಂತಹ ಕಠಿಣವಾದ ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸುವುದಕ್ಕೆ ದಾರಿಯನ್ನು ತಿಳಿಸ್ತಾನೆ, ಉತ್ತರವನ್ನು ಹುಡುಕುತ್ತಾನೆ ಎನ್ನುವಂತಹ ಪ್ರಸಿದ್ಧಿಯನ್ನು ಕೇಳಿದ್ದ ರಾಜ ತನ್ನ ರಾಜ್ಯದಲ್ಲಿ ಬಂದಾಗ ಬೀರ್ಬಲನನ್ನು ಹೇಗಾದರೂ ಸೋಲಿಸಬೇಕು, ಅವನನ್ನು ಆ ರೀತಿಯ ಪ್ರಶಂಸೆಯಿಂದ ದೂರ ಮಾಡಬೇಕು ಹೇಳತಕ್ಕಂಥ ಮನಸ್ಸನ್ನು ಇಟ್ಟುಕೊಂಡು ಪ್ರಯತ್ನ ಮಾಡ್ತಾನೆ. ಇದರಿಂದ ತನಗೂ ಕೂಡ ಪ್ರಸಿದ್ಧಿ ಬರ್ತದೆ ಎಂಬಂತಹ ಮನಸ್ಸು ಒಂದು. ಹಾಗಾಗಿ ಬೀರ್ಬಲನು ತನ್ನ ರಾಜ್ಯಕ್ಕೆ ಬಂದ ಕೂಡಲೇ ತನ್ನ 15-20 ಸರದಾರರಿಗೆ ಹೇಳ್ತಾನೆ, ತಾನೂ ಕೂಡ ಸರದಾರರ ವೇಷವನ್ನೇ ಧರಿಸಿ, ಎಲ್ಲರೂ ಸರದಾರರ ವೇಷವನ್ನೇ ಅಂದರೆ ಒಂದೇ ರೀತಿಯ ವೇಷವನ್ನೇ ಧರಿಸಿ ಬೀರ್ಬಲನನ್ನು ಬರಮಾಡಿಕೊಳ್ಳೋಣ ಎಂಬುದಾಗಿ ಹೇಳ್ತಾನೆ. ಅದೇ ರೀತಿಯಾಗಿ 15-20 ಜನರೊಂದಿಗೆ ಆ ರಾಜನು ಸೇರಿ ಒಂದೇ ರೀತಿಯ ವೇಷಭೂಷಣಗಳನ್ನು ತೊಟ್ಟು ಬೀರ್ಬಲನನ್ನು ಬರಮಾಡಿಕೊಡ್ತಾರೆ, ಸ್ವಾಗತವನ್ನು ಮಾಡ್ತಾರೆ, ಆದರಾತಿಥ್ಯವನ್ನು ಮಾಡ್ತಾರೆ. ಆಗ ಬೀರ್ಬಲನು ನೇರವಾಗಿ ಹೋಗಿ ಆ ದೇಶದ ರಾಜನಿಗೆ ಪ್ರಣಾಮವನ್ನು ಮಾಡ್ತಾನೆ. ಅವನಿಗೆ ಆಶ್ಚರ್ಯ ಆಗ್ತದೆ. ತನ್ನನ್ನು ಇದುವರೆಗೂ ಬೀರ್ಬಲ ನೋಡಿದ್ದಿಲ್ಲ, ಮಾತನಾಡಿದ್ದಿಲ್ಲ. ಹಾಗಿದ್ದರೆ ಇಷ್ಟೆಲ್ಲ ಜನರೊಂದಿಗೆ ತಾನು ಒಂದೇ ವೇಷದಲ್ಲಿ ಹೋದರೂ ಸಹಿತ ಬೀರ್ಬಲ ಹೇಗೆ ತನ್ನನ್ನು ಗುರುತಿಸದ? ಆಗ ಅವನು ಬೀರ್ಬಲರಿಗೆ ಪ್ರಶ್ನೆ ಮಾಡ್ತಾನೆ, ಮಂತ್ರಿ ಬೀರ್ಬಲರವರೇ, ನನ್ನನ್ನು ನೀವು ಹೇಗೆ ಗುರುತಿಸಿದ್ದೀರಿ? ರಾಜನೆಂಬುದು ನಿಮಗೆ ಹೇಗೆ ತಿಳಿಯಿತು? ಆಗ ಬೀರ್ಬಲ್ ಹೇಳ್ತಾನೆ, ರಾಜರೇ, ವಿಶೇಷವೇನಿಲ್ಲ. ಇಲ್ಲಿ ಉಳಿದವರೆಲ್ಲರೂ ನಾನು ನಿಮ್ಮ ಆಸ್ಥಾನಕ್ಕೆ ಹೊರಗಿನಿಂದ ಬಂದವನು, ಹೊರಗಿನ ರಾಜ್ಯದ ಮಂತ್ರಿ ಎಂಬ ದೃಷ್ಟಿಯಿಂದ ನನ್ನನ್ನೇ ನೋಡ್ತಾ ಇದ್ದರು. ನೀವು ಮಾತ್ರ ನಿಮ್ಮ ಮುಖಚರ್ಯೆ, ನಿಮ್ಮ ಗುರುತು ತನಗೆ ಹತ್ತಬಾರದು ಎನ್ನುವ ದೃಷ್ಟಿಯಿಂದ ಬೇರೆಡೆಯಲ್ಲಿಯೇ ನೋಡ್ತಾ ಇದ್ದೀರಿ. ಹಾಗಾಗಿ ನೀವೇ ರಾಜರಿರಬಹುದು ಎನ್ನುವ ದೃಷ್ಟಿಯಿಂದ ನಾನು ನಿಮ್ಮನ್ನು ಗುರುತಿಸಿದೆ. ಆಗ ಬೀರ್ಬಲನ ಚತುರತೆ ಅವರೆಲ್ಲರಿಗೂ ಆಶ್ಚರ್ಯ ಆಗ್ತದೆ. ಬೀರ್ಬಲ ಕಡಿಮೆಯವನಲ್ಲ, ತಾವು ಅವನನ್ನು ಸೋಲಿಸುವುದು ಕಷ್ಟ, ಅವನಲ್ಲಿ ಅದೇ ರೀತಿಯ ಯೋಗ್ಯತೆ ಇದೆ, ಮಹಾಜಾಣ ಅವನು ಒಪ್ಕೊಳ್ತಾರೆ, ಅವನನ್ನು ಗೌರವಿಸುತ್ತಾರೆ. ರಾಜನು ಕೂಡ ಬೀರ್ಬಲನನ್ನು ಗೌರವಿಸಿ ಅವನನ್ನು ಸತ್ಕಾರ ಮಾಡಿ ಇಟ್ಟುಕೊಳ್ತಾನೆ. ಇದು ಒಂದು ಕತೆ. ವಿ ಎನ್ ಭಾಗವತ್, ಬರಬಳ್ಳಿ.